ಶ್ರೀಗುರುಭ್ಯೋ ನಮಃ ಹರಿ ಓಂ ಪಂಚದಶೋಧ್ಯಾಯಃ ಶ್ರೀಮದ್ಭಗವದ್ಗೀತಾ ಪಾರಾಯಣ ಶ್ರೀಭಗವಾನುವಾಚ ಊರ್ಧ್ವಮೂಲಮದಃ ಶಾಖಂ ಹಶ್ವತಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚ ಊರ್ಧ್ವಂ ಪ್ರಸ್ತುತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಲಾಃ ಅಧಶ್ಚಾಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸೇಹ ತತೋಪಲಭ್ಯತೆ ನಾಂತೋ ನ ಚಾಧ್ಯಂ ನ ಚ ಸಂಪ್ರತಿಷ್ಠಾಂ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವಂ ಚಾಧ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸ್ತುತಾ ಪುರಾಣೇ ನಿರ್ಮಾಣಮೋಹಾಜಿತಸಂಗದೋಷ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಚ ಪುತ್ರಾಮತೀಶ್ವರಃ ಗೃಹೀತ್ವೇತಾನಿ ಸಂಯಾತಿ ವಾಯುರ್ಗಂಧನಿವಾಶಯಾತ್ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮಾನವಸ್ಥಿತಂ ಯತಂತೋ ಅಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಶ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಗಾಮಾವಿಶ್ಯ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚ ಔಷಧಿ ಸರ್ವಾಃ ಸೋಮೋ ಭೂತ್ವ ರಸಾತ್ಮಕಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯ ಅನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾन्तಕೃದ್ವೇದವಿದೇವ ಚಾಹಂ ದ್ವಾಮಿಮೌ ಪುರುಷೋ ಲೋಕೆ ಕ್ಷರಕ್ಷಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ ಯಸ್ಮಾತ್ ಕ್ಷರಂ ಅತೀತೋ ಅಹಂ ಅಕ್ಷರಾದಪಿ ಚ ಉತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತಃ ಇತಿ ಉಷ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತಶ್ಚ ಭಾರತಃ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರಾಣಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ಮುಂತಾದ 25 ತತ್ವಗಳಿಂದ ಉಂಟಾಗಿರುವ ಈ ಜಗತ್ತು ಒಂದು ವೃಕ್ಷದಂತಿದೆ. ಸರ್ವೋತ್ತಮನಾದ ಪರಮಾತ್ಮ ತತ್ವವೇ ಇದಕ್ಕೆ ಭೂಮಿಯಂತೆ ಮೂಲಾಧಾರ. ಮರದಲ್ಲಿ ಎಲೆಗಳು ಚಿಗುರಿದ ಬಳಿಕವೇ ಫಲ ಉತ್ಪತ್ತಿ. ಈ ಜಗದ್ವೃಕ್ಷದಲ್ಲಿ ವೇದಗಳು ಅಭಿಮಾನಿಗಳು ಎಲೆಗಳಂತಿದ್ದು ಕಾಮಮೋಕ್ಷಗಳೆಂಬ 2 ಪುರುಷಾರ್ಥಗಳು ಫಲಿಸಲು ಕಾರಣವಾಗಿದೆ. ಇದನ್ನು ತಿಳಿದುಕೊಳ್ಳುವನೋ ಅವನೇ ವೇದದ ತಿರುಳುವನ್ನು ಅರಿಯುವನು ಅಂತ ಅರ್ಥ. ಸೃಷ್ಟಿಗಿಂತ ಮೊದಲವನಾದ ಆ ಪುರುಷನನ್ನು ಮರೆ ಹೋಗಬೇಕು. ಯಾವ ಸ್ಥಾನವನ್ನು ಪಡೆದ ಮೇಲೆ ಹಿಂದಕ್ಕೆ ಬರುವುದಿಲ್ಲವೋ ಅದನ್ನು ಸೂರ್ಯನು ಬೆಳಗುವುದಿಲ್ಲ, ಚಂದ್ರನು ಬೆಳಗುವುದಿಲ್ಲ, ಅಗ್ನಿಯೂ ಕೂಡ ಬೆಳಗುವುದಿಲ್ಲ. ಅದು ಭಗವಂತನ ಶ್ರೇಷ್ಠವಾದ ಸ್ಥಾನ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಈ ಸಂಸಾರದಲ್ಲಿ ಬಹು ಹಿಂದಿನಿಂದ ಇರುವ ಜೀವನ ಸ್ವರೂಪವು ಜೀವರೂಪವು ಕೂಡ ಅವನದೇ ಪ್ರತಿಬಿಂಬ. ಜೀವ ದೇಹವನ್ನು ಪಡೆದಾಗ ಮತ್ತು ಬಿಟ್ಟು ಹೋಗುವಾಗ ಗಾಳಿಯು ಹೂಗಳಿಂದ ಗಂಧವನ್ನು
ಸೆಳೆಯುವಂತೆ ಈ ಇಂದ್ರಿಯಗಳನ್ನು ಸೆಳೆದುಕೊಂಡೇ ಭಗವಂತ ಜೀವನನ್ನು ಕೊಂಡೊಯ್ಯುತ್ತಾನೆ. ಕಿವಿ, ಕಣ್ಣು, ಚರ್ಮ, ನಾಲಿಗೆ, ಮೂಗು ಮತ್ತು ಮನಸ್ಸನ್ನು ಆಶ್ರಯಿಸಿ ಜೀವನ ಜೊತೆಯೇ ವಿಷಯಗಳನ್ನು ಭೋಗಿಸುತ್ತಾನೆ. ಇದನ್ನು ಅವಿವೇಕಿಗಳು ನೋಡಲಾರರು, ತಿಳಿಗಣ್ಣಿನವರು ಮಾತ್ರ ನೋಡುತ್ತಾರೆ. ಎಷ್ಟೇ ಪ್ರಯತ್ನ ಮಾಡುತ್ತಿದ್ದರೂ ಚಿತ್ತಶುದ್ಧಿ ಇಲ್ಲದ ಅವಿವೇಕಿಗಳು ಇವನನ್ನು ನೋಡಲಾಗುವುದಿಲ್ಲ. ಸೂರ್ಯನಲ್ಲಿರುವ ಯಾವ ಬೆಳಕು ಎಲ್ಲ ಜಗತ್ತನ್ನು ಬೆಳಗುವುದೋ, ಚಂದ್ರನಲ್ಲಿ ಯಾವ ಬೆಳಕನ್ನು ಬೆಳಕಿದೆಯೋ, ಅಗ್ನಿಯಲ್ಲಿ ಯಾವ ಬೆಳಕಿದೆಯೋ ಆ ಬೆಳಕು ಭಗವಂತನ ಬೆಳಕೆಂದು ತಿಳಿಯಬೇಕು. ನಾವು ಭೂಮಿಯನ್ನು ಒಳಹೊಕ್ಕು ನನ್ನ ಬಲದಿಂದ ಎಲ್ಲ ಜಗತ್ತನ್ನು ಹಿಡಿದು ನಿಲ್ಲಿಸಿರುವೆನು. ರಸಸ್ವಭಾವದ ಚಂದ್ರನಾಗಿ ಎಲ್ಲ ಸಸ್ಯಗಳನ್ನು ಬಲಿಸುತ್ತೇನೆ. ಇದು ಭಗವಂತನು ಹೇಳುವ ಮಾತು. ನಾನು ಎಲ್ಲ ಪ್ರಾಣಿಗಳ ಶರೀರವನ್ನು ಒಳಹೊಕ್ಕು ಜಠರಾಗ್ನಿಯಾಗಿ ಪ್ರಾಣ, ಅಪಾನ, ಜ್ಞಾನ, ಉದಾನ, ಸಮಾನ ಮೊದಲಾದ ವಾಯುಗಳಿಂದ ಕೂಡಿ 4 ಬಗೆಯ ಆಹಾರವನ್ನು ಒದಗಿಸುತ್ತೇನೆ. ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೇನೆ. ನೆನಪು, ತಿಳಿವಳಿಕೆಯು, ಮರೆವು ಎಲ್ಲವೂ ನನ್ನಿಂದಲೇ ತಾನೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತಗಳ ರಚಯಿತನು ಮತ್ತು ವೇದಾರ್ಥವನ್ನು ತಿಳಿದವನು. ಸಂಸಾರದಲ್ಲಿ ನಾಶವಾಗುವುದು ಮತ್ತು ನಾಶವಾಗದಿರುವ ಮಾಯಾಶಕ್ತಿ ಎಂದು ಈ ಇಬ್ಬರು ಮಹಾಪುರುಷರು. ಪ್ರಮಾಣ ಸಿದ್ಧವಾದ ಚೇತನರು ಅಸ್ವತಂತ್ರ ಪ್ರಪಂಚದಲ್ಲಿ ಕ್ಷರ ಮತ್ತು ಅಕ್ಷರವೆಂಬ 2 ವಿಧ. ಆಕಾಶದಂತೆ ಇರುವ ಲಕ್ಷ್ಮೀದೇವಿ ಶರೀರ ನಾಶವಿಲ್ಲದ ಪ್ರಯುಕ್ತ ಅಕ್ಷರವೆನಿಸುತ್ತಾಳೆ. ಬ್ರಹ್ಮಾದಿ ಸರ್ವ ಜೀವರು ಕೂಡ ಕ್ಷರವೆನಿಸುತ್ತಾರೆ. ಏಕೆಂದರೆ ಯಾವತ್ತಾದರೂ ಒಂದು ದಿವಸ ಅವುಗಳಿಗೆ ನಾಶವಿದೆ. ಸರ್ವೋತ್ತಮನಾದ ಚೇತನನು ಈ ಕ್ಷರ ಅಕ್ಷರಗಿಂತ ಬೇರೆಯೇ ಒಬ್ಬನು. 3 ಲೋಕಕ್ಕಿಂತಲೂ ಆತ ಬೇರೆ ಹಾಗೂ ಉತ್ತಮವೆನ್ನುವುದು ಯುಕ್ತಿಯುಕ್ತವೂ ಆಗಿದೆ. ಅದಕ್ಕೆ ಕಾರಣ ಆತನು ಅಚಿಂತ್ಯ ಶಕ್ತಿಯುಳ್ಳವನು. ಭಗವಂತ ಅರ್ಜುನ ಹೇಳ್ತಾ ಇದ್ದಾನೆ, ಯಾರು ನನ್ನನ್ನು ಹೀಗೆ ಕ್ಷರ ಅಕ್ಷರಗಿಂತ ಭಿನ್ನ ಉತ್ತಮನೆಂದು ತಿಳಿಯುತ್ತಾನೋ ಅವನು ಸರ್ವಶಾಸ್ತ್ರಗಳ ತಿಳಿದವನೆನಿಸಿ ನನ್ನನ್ನು ಸೇರುತ್ತಾನೆ. ಅರ್ಜುನ, ಹೀಗೆ ನಾನು ಹೇಳಿದ ನನ್ನ ಸರ್ವಾಂತರ್ಯಾಮಿತ್ವ, ಜಗದೃಕ್ಷ ಮೂಲಧಾರತ್ವ ಮುಂತಾದದ್ದು ಮುಮುಕ್ಷುವು ಅವಶ್ಯ ತಿಳಿಯಬೇಕಾದದ್ದು, ಅತಿ ರಹಸ್ಯವಾದದ್ದು. ಇದನ್ನು ತಿಳಿದು ನಿಶ್ಚಯವಾಗಿಯೂ ಅಪರೋಕ್ಷ ಜ್ಞಾನ ಹೊಂದಬಹುದು ಮತ್ತು ಮುಕ್ತನಾಗಬಹುದು. ಕೊನೆಯದಾಗಿ ಹೇಳೋದಾದರೆ, ಈ ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಸದಾ ಉತ್ತಮನಾದ್ದರಿಂದ ಶ್ರೀಹರಿಯು ಲೋಕವೇದಗಳಲ್ಲಿ ಪರಮಾತ್ಮನೆಂದು ಪುರುಷೋತ್ತಮನೆಂದು ಪ್ರಸಿದ್ಧನಾಗುತ್ತಾನೆ ಎಂದು ನಾರಾಯಣ ಶ್ರುತಿಯಲ್ಲಿ ಹೇಳಿದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.